ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ 71ನೇ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದ ತಕ್ಷಣ ನಾನು ಕಾಫಿ ಮಾಡಿದೆ, ಯಾಕಂದ್ರೆ ನಮ್ಮ ಮನೇಲಿರೋ ಹಿತ್ತಾಳೆ ಸಾಮಾನೆಲ್ಲ ಹಾಕ್ತಿದ್ದೀವಿ. ಸೊ ಅವ್ರು ಎತ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ರು. ಅವ್ರಿಗೆ ಕಾಫಿ ಮಾಡಿಕೊಟ್ಟು ಟಿಫನ್ಗೆ ಅಂತ ಚಿತ್ರಾನ್ನ ಮಾಡಿದೆ. ನಾನು ದೀಪಕ್ ಕೊಟ್ಟಿಗೆ ಕೂತ್ಕೊಂಡು ತಿಂದ್ವಿ. ನಮ್ಮ ಮನೇಲಿ ಒಣಗಿದ ಕೊಬ್ಬರಿ ಜಾಸ್ತಿ ಇತ್ತು, ಸೊ ಯಾಕೆ ವೇಸ್ಟ್ ಮಾಡೋದು ಅಂತ ಕೊಬ್ಬರಿ ಎಣ್ಣೆನ ಮಾಡಿಸ್ಕೊ ಬಂದ್ವಿ. ಅದಾದ್ಮೇಲೆ ಮಧ್ಯಾಹ್ನ ಎಲ್ಲ ರೆಸ್ಟ್ ತಗೊಂಡು ಲಡ್ಡುನ ರೆಡಿ ಮಾಡಿ ಮತ್ತೆ ಹೂವು ಬಿಡ್ಸಕ್ಕೆ ಅಂತ ಹೋದ್ರು. ಸೊ ನಾನು ಬರೀ ವಿಡಿಯೋ ತಗೊಳ್ಳೋಣ ಅಂತ ಹೋಗಿ ಮಲ್ಗೆ ಹೂವು ಮತ್ತೆ ವಿಲೇದೆಲೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಗೊತ್ತಾ. ನೋಡಿ, ವಿಲೇದೆಲೆ ಎಷ್ಟು ಚೆನ್ನಾಗಿದೆ. ಗಾರ್ಡನ್ ಅಲ್ಲೂ ಇದೆ, ನಮ್ಮ ಮನೆ ಹತ್ರನೂ ಇದೆ. ಎರಡು ತೋರಿಸ್ತೀನಿ ಬೇಕಂದ್ರೆ. ಮೊನ್ನೆ ತಾನೇ ತುಂಬಾ ಎಲೆ ಬಿಟ್ಟಿತ್ತು ಅಂತ ಕಟ್ ಮಾಡಿ ಎಲ್ಲಾರ್ಗೂ ಸ್ವಲ್ಪ ಕೊಟ್ವಿ. ಅದಾದ್ಮೇಲೆ ಅಲ್ಲಿಂದ ಬಂದ್ಬಿಟ್ಟು ಈಚೆಗಡೆ ಕಸ ಗುಡಿಸಿ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಯಾಕಂದ್ರೆ ನಾವು ಸೋಲಾರ್ ಹಾಕ್ಸಿರೋದ್ರಿಂದ ಬಿಸಿನೀರು ಮಧ್ಯಾಹ್ನ 3 ಗಂಟೆ ಇಲ್ಲ 4 ಗಂಟೆ ಮೇಲೇನೆ ಬರೋದು. ಸೊ ನಾವು ಯಾವಾಗೂ ಈವ್ನಿಂಗ್ ಸ್ನಾನ ಮಾಡೋದು. ಅದಕ್ಕೆ ಲೇಟ್ ಆಗಿ ಸ್ನಾನ ಮಾಡಿ ನೈಟ್ಗೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಮತ್ತೆ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ರು. ಸೊ ಅದಕ್ಕೆಲ್ಲ ಐಟಮ್ಸ್ ನ ಕಟ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟೆ. ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡಿದೆ. ನಾನು ಕಲ್ಸಿಟ್ಟೆ. ಮತ್ತೆ ನೀಟಾಗಿ ಅದನ್ನ ತಟ್ಟಿ ಹಾಕೊಟ್ರು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಾನು ತಿಂತಾ ಇದ್ದೆ. ಲಡ್ಡು ನನ್ನ ಜೊತೆಲಿ ಆಟ ಆಡ್ತಾ ಇದ್ದ. ಒಂದು ಊಟ ಆಗಿತ್ತು, ಇನ್ನ ಮಲ್ಗಿರ್ಲಿಲ್ಲ. ನನ್ನ ಜೊತೆಲಿ ಆಟ ಆಡ್ತಾ ಇದ್ದೇನೆ. ಅದಾದ್ಮೇಲೆ ದೀಪಕ್ಕು ತಿಂಡಿ ತರಕ್ಕೆ ಅಂತ ಟೌನ್ಗೆ ಹೋಗಿದ್ರು. ತಿಂಡಿ ತಗೊಬಂದು ಅವ್ರದ್ದು ಊಟ ಆಗಿದ್ಮೇಲೆ ಎಲ್ರು ನಿದ್ದೆ ಮಾಡಿದ್ವಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಯಶು ದೀಪಕ್ ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ.